71ನೇ ಪ್ರಶ್ನೆಯನ್ನ ಗಮನಿಸಿ, ಮೌಲ್ಯೀಕರಿಸಿ. 4 sin 30 degree plus cos 60 degree into secant 60 degree minus 3 tan 45 degree. ಸೊ ಇಲ್ಲಿ 4 into sin 30 degree ಏನಾಗುತ್ತೆ ಮಕ್ಕಳೇ 1/2 ಅಲ್ವಾ, sin 30 degree ವ್ಯಾಲ್ಯೂ 1/2 ಪ್ಲಸ್ cos 60 degree 1/2. ಸೊ secant ಏನಾಗುತ್ತೆ ಹೇಳಿ, ರೆಸಿಪ್ರೋಕಲ್ ಆಫ್ ಕಾಸ್ ಏನಾಗುತ್ತೆ secant a ಆಗುತ್ತೆ. ಸೊ ಇಲ್ಲಿ cos 60 degree 1/2 ಬಂದ್ರೆ ಸೊ ರೆಸಿಪ್ರೋಕಲ್ ಆಫ್ ಕಾಸ್ secant ಆಗಿರುತ್ತೆ. ಸೊ ಹಾಗಾಗಿ secant 60 degree ವ್ಯಾಲ್ಯೂ ಏನಾಗುತ್ತೆ 2/1. ಸೊ 2 ಅಂತ ಬರೀತೇನೆ, ಮೈನಸ್ 3 into tan 45 degree ವ್ಯಾಲ್ಯೂ 1. ಸೊ 2 1 2 2 4. ಸೊ 2 ಪ್ಲಸ್ 2 1 2 1 1 ಮೈನಸ್ 3. ಸೊ 3 ಮೈನಸ್ 3 ಏನಾಗುತ್ತೆ ಹೇಳಿ 0 ಆಗ್ಬಿಡತ್ತೆ.